ಸೊ ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಸಿಲೆಬಸ್ನಲ್ಲಿರುವಂತಹ ಫಿಗರ್ ಆಫ್ ಸ್ಪೀಚನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎಲ್ಲ ಮುಂಬರುವಂತಹ ಗ್ರೂಪ್ ಸಿ ಎಕ್ಸಾಮಲ್ಲೂ ಕಾಮನ್ ಇರುತ್ತೆ. ಬಿಕಾಸ್ ನಾನು ಇಂಗ್ಲೀಷ್ನ ಒಂದೊಂದೇ ಪಾರ್ಟ್ಸನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ವಿಡಿಯೋದಲ್ಲಿ ಫಿಗರ್ ಆಫ್ ಸ್ಪೀಚ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ತೊಗೊಂಡು ಬರ್ತೀನಿ. ಈ ವಿಡಿಯೋದಲ್ಲಿ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲು ಫಿಗರ್ ಆಫ್ ಸ್ಪೀಚ್ ಅಂದರೆ ನಾವು ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ. ಇದು ಎಲ್ಲರಿಗೂ ನೆನಪಿರಬೇಕು. ಫಿಗರ್ ಆಫ್ ಸ್ಪೀಚ್ ಅಂದರೆ ಕನ್ನಡದಲ್ಲಿ ಅಲಂಕಾರ. ಓಕೆ, ಸೊ ಈ ಅಲಂಕಾರಗಳಲ್ಲಿ ಬಹಳಷ್ಟು ಟೈಪ್ ಇದ್ದಾವೆ. ಬಟ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಅನಲೈಸ್ ಮಾಡಿದಾಗ ಗೊತ್ತಾಯಿತು, ಈ 9 ಅಲಂಕಾರಗಳು ಬಿಟ್ಟು, ಈ 9 ಫಿಗರ್ ಆಫ್ ಸ್ಪೀಚ್ ಬಿಟ್ಟು ಬೇರೆ ಯಾವುದ್ರ ಮೇಲೂ ಕ್ವಶನ್ಸ್ ಕೇಳಿಲ್ಲ. ಇದು ಸ್ಟೇಟ್ ಲೆವೆಲಲ್ಲಿ, ಸೆಂಟ್ರಲ್ ಲೆವೆಲಲ್ಲಿ ಎಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಿದಾಗ ಒನ್ ಥಿಂಗ್ ಐ ವಾಟ್ ಟು ನೋ ದ್ಯಾಟ್ ಈ 9 ಟೈಪ್ಸ್ ಬಿಟ್ಟು ಬೇರೆಯವ್ರ ಮೇಲೆ ಕ್ವಶನ್ಸ್ ಕೇಳಿಲ್ಲ. ಸೊ ಇದು ಒಂದು ಕನ್ಫರ್ಮ್. ಸೊ ನಾನಿದನ್ನು ಮುಂದೆ ಎಕ್ಸಾಂಪಲ್ಸ್ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಬಟ್ 100% ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವಾಗ ಇದು ಟೈಪ್ಸನ್ನು ನೋಡ್ಕೊಳ್ಳೋಣ ನಾವು. ಫಸ್ಟು ಸಿಮಿಲಿ ಅಂತ ಬರುತ್ತೆ. ನೆಕ್ಸ್ಟ್ ಮೆಟಾಫರು, ಪರ್ಸೋನಿಫಿಕೇಷನು, ಯೂಫೆಮಿಸಮು, ಆಕ್ಸಿಮೋರನು, ಹೈಪರ್ಬೋಲು, ಪನ್ನು, ಅಲಿಟ್ರೇಷನ್ ಮತ್ತು ಪ್ಯಾರಾಡಾಕ್ಸು. ಸೊ ಇವಿಷ್ಟು ಓದ್ಕೊಂಡು ಹೋದರೆ ನೀವು ಬೇರೆ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ನಾವೇನು ಡಿಲೇ ಮಾಡ್ದೇನೆ ನೆಕ್ಸ್ಟ್ ಕ್ವಶನನ್ನು ನೋಡ್ಕೊಳ್ಳೋಣ. ಫಸ್ಟು ಸಿಮಿಲಿ ಅಂದರೆ ಇದಕ್ಕೆ ಕನ್ನಡದಲ್ಲಿ ಉಪಮಾ ಅಲಂಕಾರ ಅಂತ ಕರೀತಾರೆ. ಸೊ ಉಪಮಾ ಅಲಂಕಾರ ಅಂದರೆ ಗೊತ್ತಿರಬೇಕು ನಿಮಗೆ. ಒಂದು ವಸ್ತು ಮತ್ತು ಇನ್ನೊಂದು ವಸ್ತು ಆಗಿರ್ಬೋದು, ಅಥವಾ ಸಿಚುವೇಶನ್ ಆಗಿರ್ಬೋದು, ಅಥವಾ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮಧ್ಯೆ ಏನಿರುತ್ತೆ ಕಂಪ್ಯಾರಿಸನು. ಸೊ ಇಲ್ಲಿ ನೋಡಿ, ಇಂಡೈರೆಕ್ಟ್ ಕಂಪ್ಯಾರಿಸನ್ ಇಸ್ ದೇರ್ ಆ್ಯಂಡ್ ದೇರ್ ಈಸ್ ಯೂಸ್ ಆಫ್ ವರ್ಡ್ಸ್. ಎಕ್ಸಾಂಪಲ್ ಆ್ಯಸ್, ಲೈಕ್. ಇವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಿಂಪಲ್ ಆಗಿವೆ ಇವು, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ಕೂತ್ಕೊಂಡು ಕೇಳಿ, ನಿಮಗೆಲ್ಲ ಕೂಡ ನೆನಪಿರುತ್ತೆ. ಎಕ್ಸಾಂಪಲ್ ನೋಡೋಣ. ಹಿ ಫಾಟ್ ಲೈಕ್ ಎ ವಾರಿಯರ್. ಓಕೆ, ಇದರಲ್ಲಿ ಏನಿದೆ, ಹಿ ಅಂದರೆ ಅವನು, ಈ ವ್ಯಕ್ತಿ ಮತ್ತು ವಾರಿಯರ್ಗೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಕಂಪ್ಯಾರಿಸನ್ ಯಾರ್ಯಾರ ಮಧ್ಯೆ ಇದೆ? ಸೊ ಈ ವ್ಯಕ್ತಿ ಮತ್ತು ವಾರಿಯರು. ಇವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಹಿ ಫಾಟ್ ಲೈಕ್ ಎ ವಾರಿಯರ್ ಅಂದರೆ ಅವನು ಯೋಧನ ಥರ ಹೋರಾಟ ಮಾಡ್ದ. ಯಾರ ಥರ? ಯೋಧನ ಥರ. ಸೊ ಇವ್ರು ಹೇಳಿದ ಹಾಗೆ ಲೈಕು ಮತ್ತು ಆ್ಯಸ್ ವರ್ಡ್ ಇದ್ದರೆ ಆ ಸೆಂಟೆನ್ಸಲ್ಲಿ ಅದಕ್ಕೆ ನಾವು ಕಣ್ಮುಚ್ಚಿ ಸಿಮಿಲಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಬೋದು. ಸೊ ಲೈಕ್ ಅನ್ನೋ ವರ್ಡ್ ಬಂತು. ಯೋಧನಿಗೆ ಕಂಪ್ಯಾರಿಸನ್ ಮಾಡಿರೋ ಸಲುವಾಗಿ ಲೈಕ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಹಿ ರ್ಯಾನ್ ಲೈಕ್ ಎ ಚೀತಾ. ಅಂದರೆ ಅವನು ಚಿರತೆ ಥರ ಓಡ್ದ. ಚಿರತೆ ಥರ ಅನ್ನೋಕ್ಕೆ ನಾವು ಲೈಕ್ ಯೂಸ್ ಮಾಡ್ತಾ ಇದ್ದೀವಿ. ಚಿರತೆ ಥರ ಓಡ್ದ. ಸೊ ಇಲ್ಲಿ ಚಿರತೆ ಮತ್ತು ಅವನ ಮಧ್ಯೆ ಕಂಪ್ಯಾರಿಸನ್ ಇರೋದ್ರಿಂದ ಈ ವರ್ಡನ್ನು ಯೂಸ್ ಮಾಡಲಾಗಿದೆ ಇಲ್ಲಿ. ಥರ್ಡ್ ಸೆಂಟೆನ್ಸು, ಯು ಆರ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಬ್ರದರ್ ಇನ್ ಸ್ಟಡೀಸ್. ಅಂದರೆ ನೀನು ನಿನ್ನ ತಮ್ಮನ ಹಾಗೆ ಓದೋದ್ರಲ್ಲಿ ಚೆನ್ನಾಗಿದೆಯಾ ಅಂತ ಅರ್ಥ. ಆ್ಯಸ್. ಸೊ ಅವ್ರು ಹೇಳಿದ ಪ್ರಕಾರ ಲೈಕು ಬಂತು, ಆ್ಯಸು ಬಂತು. ಸೊ ಆ್ಯಸ್ ಮತ್ತು ಲೈಕು ಒಂದು ಸೆಂಟೆನ್ಸಲ್ಲಿ ಕಂಡ್ರೆ ನಾವು ಅದನ್ನು ಸಿಮಿಲಿ ಅಂತ ಕರಿಬೋದು. ಸೊ ಇಲ್ಲಿ ಅಣ್ಣ ಮತ್ತು ತಮ್ಮರ ಮಧ್ಯೆ ಕಂಪ್ಯಾರಿಸನ್ ಇದೆ. ಓಕೆ, ಇದಿಷ್ಟೇ ಸಿಮಿಲಿ. ಮತ್ತು ನೆಕ್ಸ್ಟ್ ನೋಡೋಣ ಮೆಟಾಫರ್ ಅಂದರೆ ಕನ್ನಡದಲ್ಲಿ ರೂಪಕ ಅಲಂಕಾರ ಅಂತ ಕರೀತಾರೆ. ರೂಪಕ ಅಲಂಕಾರ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಡೈರೆಕ್ಟ್ ಕಂಪ್ಯಾರಿಸನ್ ಇಸ್ ದೇರ್. ಸೊ ವರ್ಡ್ಸ್ ಲೈಕ್ ಆ್ಯಸ್ ಆ್ಯಂಡ್ ಲೈಕ್ ಆರ್ ನಾಟ್ ಯೂಸ್ಡ್. ಲಾಸ್ಟಲ್ಲಿ ಏನಾಗಿತ್ತು, ಈ ವರ್ಡ್ಸನ್ನು ಯೂಸ್ ಮಾಡಿದರು. ಬಟ್ ಇವಾಗ ಇವುಗಳನ್ನು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಇಲ್ಲಿ ಕಂಪ್ಯಾರಿಸನ್ ಇಲ್ಲ, ಇಲ್ಲಿ ಡೈರೆಕ್ಟ್ ಅದೇ ಇದೆ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು. ಸೊ ಈ ಫಿಗರ್ ಆಫ್ ಸ್ಪೀಚಲ್ಲಿ ನಿಮಗೆ ಎಕ್ಸಾಂಪಲ್ಸ್ ನೋಡಿದರೆ ಮೋರ್ ಕ್ಲಿಯರ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡೋಣ. ಫಸ್ಟು, ಹಿ ವಾಸ್ ಅ ವಾರಿಯರ್ ಇನ್ ದಿ ಬ್ಯಾಟಲ್. ಲಾಸ್ಟಲ್ಲಿ ಏನಿತ್ತು, ಹಿ ವಾಸ್ ಲೈಕ್ ಎ ವಾರಿಯರ್. ಅವನು ಯೋಧನ ಥರ ಹೋರಾಟ ಮಾಡ್ದ. ಬಟ್ ಇಲ್ಲಿ ಆ ಥರ ಕಂಪ್ಯಾರಿಸನ್ ಇಲ್ಲ. ಅವನೇ ಯೋಧ. ಹಿ ವಾಸ್ ಎ ವಾರಿಯರ್. ಅವನು ಯೋಧನೇ ಆಗಿದ್ದ ಅಂತ ಹೇಳಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ಅವನಿಗೆ ಕಂಪೇರ್ ಮಾಡ್ತಾ ಇಲ್ಲ ನಾವು, ಅವನು ಯೋಧನೇ. ಆಮೇಲೆ ದ ಕ್ಯಾಮಲ್ ಈಸ್ ದಿ ಶಿಪ್ ಆಫ್ ದಿ ಡೆಸರ್ಟ್. ಅಂದರೆ ಮರುಭೂಮಿಯ ಹಡಗು ಅಂತ ಯಾವುದಕ್ಕೆ ಕರಿತೀವಿ ನಾವು? ಒಂಟೆಗೆ ಕರಿತೀವಿ. ಸೊ ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀವಿ ನಾವು, ಒಂಟೆ ಮರುಭೂಮಿಯ ಹಡಗಿನ ಥರ ಅಂತಲ್ಲ ನಾವು, ಒಂಟೆ ಮರುಭೂಮಿಯ ಹಡಗೆ. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದಿ ಡೆಸರ್ಟ್. ದ ಕ್ಯಾಮಲ್ ಈಸ್ ಲೈಕ್ ದ ಶಿಪ್ ಆಫ್ ದಿ ಡೆಸರ್ಟ್ ಅಂದರೆ ಅದು ಸಿಮಿಲಿ ಆಗ್ತಾಯಿತ್ತು. ಸೊ ಇಲ್ಲಿ ಲೈಕ್ ಮತ್ತು ಆ್ಯಸ್ ವರ್ಡು ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದಕ್ಕೇನಂತ ಕರಿತೀವಿ ನಾವು? ಮೆಟಾಫರ್ ಅಂತ ಕರಿತೀವಿ. ಹಿ ವಾಸ್ ಅ ಚೀತಾ ವೆನ್ ಇಟ್ ಕಮ್ಸ್ ಟು ರನ್ನಿಂಗ್ ಇನ್ ದಿ ಗ್ರೌಂಡ್. ಅಂದರೆ ಗ್ರೌಂಡಲ್ಲಿ ಓಡಬೇಕಾದ್ರೆ ಅವನು ಚಿರತೆ ಥರ ಅಲ್ಲ. ಹಿ ಈಸ್ ಲೈಕ್ ಎ ಚೀತಾ ಅಂದರೆ ಅದು ಸಿಮಿಲಿ ಆಗ್ತಾಯಿತ್ತು. ಸೊ ಲೈಕು ಇಲ್ಲ, ಆ್ಯಸು ಇಲ್ಲ. ಹಿ ವಾಸ್ ಎ ಚೀತಾ, ಅವನು ಚಿರತೆನೇ. ಅವನಿಗೆ ಕಂಪೇರ್ ಮಾಡ್ತಾರೆ, ಅವನೇ ಚಿರತೆ ಅಂತ ಹೇಳ್ತಾ ಇರೋದ್ರಿಂದ ಇದು ಮೆಟಾಫರು. ಇನ್ನೊಂದು ಕನ್ನಡದಲ್ಲಿ ಬಹಳಷ್ಟು ಪಾಪ್ಯುಲರ್ ಆಗಿರುವಂಥ ಸ್ಟೇಟ್ಮೆಂಟ್ ಅಂದರೆ, ಆ ವಿದ್ಯಾರ್ಥಿಯು ಶಾಲೆಗೆ ಒಂದು ಮುತ್ತು.
ಆ ವಿದ್ಯಾರ್ಥಿಗೆ ಮುತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಆ ವಿದ್ಯಾರ್ಥಿ ಮುತ್ತು ಎರಡೂ ಒಂದೇ ಅಂತ ಹೇಳ್ತಾ ಇದ್ದೀವಿ. ಸೊ ಹಂಗಾಗಿ ಇದು ರೂಪಕ ಅಲಂಕಾರ ಅಥವಾ ಮೆಟಾಫರ್ ಅಂತ ಕರಿತೀವಿ. ಥರ್ಡ್ ಒನ್ನು ಪರ್ಸೋನಿಫಿಕೇಷನು. ಸೊ ಇಲ್ಲಿ ಹೆಸರೇ ಹೇಳೋ ಹಾಗೆ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಪರ್ಸನ್ ಅಂದ್ರೇನು ವ್ಯಕ್ತಿ. ಯಾವುದೇ ಒಂದು ಇಲ್ಲಿ ನೋಡಿ, ನಾನ್ ಲಿವಿಂಗ್ ಆರ್ ಶೋನ್ ಆ್ಯಸ್ ಲಿವಿಂಗ್ ಬೈ ಯೂಸಿಂಗ್ ಸಮ್ ವರ್ಡ್ಸ್. ಇದು ಬಿಟ್ಬಿಡಿ, ನಾನ್ ಲಿವಿಂಗ್ ಆರ್ ಶೋನ್ ಆ್ಯಸ್ ಲಿವಿಂಗ್ ಅಂತ. ಅಂದರೆ ನಿರ್ಜೀವಿ ವಸ್ತುಗಳನ್ನು ನಾವು ಜೀವ ತುಂಬಿಟ್ಟು ಅದನ್ನು ಡಿಸ್ಕ್ರೈಬ್ ಮಾಡ್ತೀವಿ, ಅಂದರೆ ವಿವರಣೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವ ವಸ್ತುವಿಗೆ ಜೀವ ಇರಲ್ಲೋ ಆ ವಸ್ತುವಿಗೆ ನಾವು ಜೀವ ತುಂಬಿಸಿಬಿಟ್ಟು ಅದನ್ನು ಹೇಳಲು ಟ್ರೈ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ದಿ ಫೈರ್ ಎಂಗಲ್ಫ್ಡ್ ಆರ್ ಸ್ವಾಲೋಡ್ ದ ಎಂಟೈರ್ ಫಾರೆಸ್ಟ್. ಎಂಗಲ್ಫ್ಡ್ ಅಥವಾ ಸ್ವಾಲೋಡ್ ಅಂದರೆ ನುಂಗುವುದು ಅಂತ ಅರ್ಥ. ಸೊ ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು, ಬೆಂಕಿ ಎತ್ಕೊಂಡಿತ್ತು ಕಾಡಲ್ಲಿ, ಈ ಬೆಂಕಿ ಏನು ಮಾಡ್ತು, ಇಡೀ ಕಾಡನ್ನೇ ನುಂಗು ಬಿಡ್ತು. ಸೊ ಬೆಂಕಿ ಫಸ್ಟ್ ಆಫ್ ಆಲು ಅದು ನಿರ್ಜೀವಿ ವಸ್ತು, ಅದಕ್ಕೆ ಯಾವುದೇ ಥರ ಜೀವ ಇರಲ್ಲ. ಬಟ್ ನಾವಿಲ್ಲಿ ಯಾವ ಥರ ಹೇಳ್ತಾ ಇದ್ದೀವಿ, ಅದಕ್ಕೆ ಜೀವ ಇದೆ ಏನೋ ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಬೆಂಕಿ ಇಡೀ ಕಾಡನ್ನೇ ನುಂಗಿತು ಅಂತ ಹೇಳ್ತಾ ಇದ್ದೀವಿ. ಸೊ ಈ ಥರ ನಾನ್ ಲಿವಿಂಗನ್ನು ನಾವು ಜೀವ ಇದೆ ಅಂತ ಹೇಳಿಬಿಟ್ಟು ಲಿವಿಂಗ್ ಥರ ತೋರಿಸ್ತಾ ಇರೋ ಸಂಬಂಧ ನಾವು ಇದಕ್ಕೆ ಪರ್ಸೋನಿಫಿಕೇಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಕ್ಲಿಯರ್ ಆಗುತ್ತೆ. ದ ಎಂಟೈರ್ ಟೌನ್ ವಾಸ್ ಸ್ಲೀಪಿಂಗ್. ಟೌನ್ ಇಲ್ಲಿ ನಾನ್ ಲಿವಿಂಗು, ಬಟ್ ನಾವೇನು ಹೇಳ್ತಾ ಇದ್ದೀವಿ, ಟೌನ್ ವಾಸ್ ಸ್ಲೀಪಿಂಗ್. ಪಟ್ಟಣ ಮಲಗಿತ್ತು ಅಂದರೆ ಇದು ಆ್ಯಕ್ಚುಲಿ ನಾನ್ ಲಿವಿಂಗು, ಬಟ್ ನಾವೇನು ಹೇಳ್ತಾ ಇದ್ದೀವಿ, ಮಲಗಿತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಜೀವ ತುಂಬಿಟ್ಟು ಜೀವಂತ ವಸ್ತುವಿನ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ದ ಎಂಟೈರ್ ಟೌನ್ ವಾಸ್ ಲಿವಿಂಗ್. ಆಮೇಲೆ ಸ್ಟಾರ್ಸ್ ವರ್ ಪ್ಲೇಯಿಂಗ್ ಹೈಡ್ ಆ್ಯಂಡ್ ಸೀಕ್ ವಿತ್ ದಿ ಕ್ಲೌಡ್ಸ್. ಸ್ಟಾರ್ಸು ನಾನ್ ಲಿವಿಂಗು, ಕ್ಲೌಡ್ಸು ನಾನ್ ಲಿವಿಂಗು, ಬಟ್ ನಾವು ಯಾವ ಥರ ಹೇಳ್ತಾ ಇದ್ದೀವಿ, ಅವೆರಡು ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ವು ಅಂತ ಹೇಳಿ ಜೀವ ಇರೋರ ಥರ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಸ್ಟಾರ್ಸ್ ವರ್ ಪ್ಲೇಯಿಂಗ್ ಹೈಡ್ ಆ್ಯಂಡ್ ಸೀಕ್ ವಿತ್ ದಿ ಕ್ಲೌಡ್ಸ್ ಅಂದರೆ ಅದು ನಿರ್ಜೀವಿ ವಸ್ತುವನ್ನು ನಾವು ಜೀವಂತ ವಸ್ತುವಿಗೆ ಹೋಲಿಕೆ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಇದನ್ನು ಪರ್ಸೋನಿಫಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟು ಯೂಫೆಮಿಸಮ್ ಅಂದರೆ ಅನ್ಪ್ಲೆಸೆಂಟ್ ಥಿಂಗ್ಸ್, ವೇ ಆಫ್ ಟೆಲ್ಲಿಂಗ್ ಅನ್ಪ್ಲೆಸೆಂಟ್ ಥಿಂಗ್ಸ್ ಇನ್ ಎ ಪ್ಲೆಸೆಂಟ್ ವೇ. ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ, ನಾನು ಯಾವುದೇ ಒಂದು ವರ್ಡ್ ಯೂಸ್ ಮಾಡಿದ್ನಿ ಅಂದರೆ ಆ ವರ್ಡು ನಿಮಗೆ ಹರ್ಟ್ ಆಗೋ ಥರ ಇರುತ್ತೆ, ಓಕೆನಾ. ಸೊ ನಿಮಗೆ ಹರ್ಟ್ ಆಗೋ ಥರ ಇದ್ದರೆ ನಾನು ಇನ್ನೂ ಸ್ವಲ್ಪ ಕಡಿಮೆ ಹಾರ್ಶ್ ವರ್ಡನ್ನು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾನು ಆಫೀಸಲ್ಲಿ ಮ್ಯಾನೇಜರ್ ಇದ್ದೀನಂದರೆ, ನಮ್ಮ ಆಫೀಸಲ್ಲಿ ಎಂಪ್ಲಾಯಿ ಲೇಟ್ ಮಾಡಿ ಬಂದರೆ, 10 ನಿಮಿಷ ಲೇಟ್ ಮಾಡಿ ಬಂದರೂ ನಾನು ಯಾವ ಥರ ಹೇಳಿದೆ ಅಂದರೆ, ನೀನು ಆಫೀಸ್ಗೆ ಲೇಟ್ ಮಾಡಿ ಬಂದರೆ ನಾನು ನಿನ್ನನ್ನು ಕೆಲಸದಿಂದ ತೆಗಿತೀನಿ, ಕೆಲಸ ಕಳ್ಕೊಬೇಕಾಗುತ್ತೆ. ಇದು ಹಾರ್ಶ್ ವರ್ಡು. ಬಟ್ ಅದೇ ನಾನು ಅವನಿಗೆ, ನೀನು ಆಫೀಸ್ಗೆ ಲೇಟ್ ಮಾಡಿ ಬಂದರೆ ನಾನು ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದು ಸ್ವಲ್ಪ ಮೈಲ್ಡ್ ವರ್ಡು. ಇದು ಅಷ್ಟೊಂದು ಹಾರ್ಶ್ ಅನಿಸಲ್ಲ. ಸೊ ಆ ಥರ ಡೈರೆಕ್ಟಾಗಿ ಬ್ಯಾಡ್ ವರ್ಡ್ ಯೂಸ್ ಮಾಡೋಕ್ಕಿಂತನೂ ಸ್ವಲ್ಪ ಲೈಟಾಗಿ ಮೈಲ್ಡ್ ವರ್ಡ್ಸನ್ನು ಯೂಸ್ ಮಾಡೋದು. ನೀವು ಎಕ್ಸಾಂಪಲ್ ನೋಡಿದರೆ ಕ್ಲಿಯರ್ ಆಗುತ್ತೆ. ಹಿಸ್ ಫಾದರ್ ಡೈಡ್ ಅಂತ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಯಾರಿಗೋ, ಅವನ ತಂದೆ ಸತ್ತೋದ. ಸೊ ಡೈಡ್ ಅನ್ನೋದು ಸಡನ್ನಾಗಿ ಒಂಥರ ಹಾರ್ಶ್ ಅನಿಸುತ್ತೆ ವರ್ಡು. ಅದೇ ಥರ ನಾನು ಅದು ಡೈಡ್ ಅನ್ನೋ ಬದಲು ಬೇರೆದು ಯೂಸ್ ಮಾಡಿದರೆ ಹಿಸ್ ಫಾದರ್ ಪಾಸ್ಡ್ ಅವೇ ಅಂದರೆ ಸ್ವಲ್ಪ ಅಷ್ಟೊಂದು ಹಾರ್ಶ್ ಅನಿಸಲಿಲ್ಲ ಈ ವರ್ಡು. ಡೈಡ್ ಮತ್ತು ಪಾಸ್ಡ್ ಅವೇ ಎರಡೂ ಒಂದೇ, ಬಟ್ ಇದು ಬಹಳಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪಿಟೇಷನ್ ಆಗಿರೋದ್ರಿಂದ ನಾನು ಕ್ವಶನ್ ತೊಗೊಂಡೆ. ಡೈಡ್ ಅಂದರೂ ಒಂದೇ, ಪಾಸ್ಡ್ ಅವೇ ಅಂದರೂ ಒಂದೇ, ಬಟ್ ಡೈಡ್ ಜಾಗದಲ್ಲಿ ಪಾಸ್ಡ್ ಅವೇ ಅಂತ ಯೂಸ್ ಮಾಡಿದರೆ ಆ ಟೋನ್ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಆ ಹಾರ್ಶ್ನೆಸ್, ಅದರ ಎಫೆಕ್ಟು ಕಮ್ಮಿ ಆಗುತ್ತೆ. ಸೆಕೆಂಡು, ಡೋಂಟ್ ಲೈ ಟು ಮೀ, ನನಗೆ ಸುಳ್ಳು ಹೇಳಬೇಡ ಅನ್ನಂಗೆ. ಆದರೆ ಇಲ್ಲಿ ಡೋಂಟ್ ಟೆಲ್ ಮಿ ಎ ಫೇರಿ ಟೇಲ್, ಏನೋ ಒಂದು ಕತೆ ಹೇಳಬೇಡ ಅನ್ನಂಗೆ. ಡೋಂಟ್ ಲೈ ಆಮೇಲೆ ಫೇರಿ ಟೇಲ್ ಅಂದರೂ ಎರಡೂ ಒಂದೇ, ಸುಳ್ಳು ಹೇಳೋದೆ, ಮೀನಿಂಗ್ ಎರಡೂ ಇರೋದು ಸುಳ್ಳು ಹೇಳೋದು ಅಂದಂಗೆ. ಬಟ್ ಇಲ್ಲಿ ವರ್ಡ್ ಯೂಸ್ ಮಾಡೋದು ಸ್ವಲ್ಪ ಟೋನ್ ಮೇಲೆ ಡಿಪೆಂಡ್ ಆಗುತ್ತೆ. ದಟ್ ಓಲ್ಡ್ ಪರ್ಸನ್ ಈಸ್ ವೆರಿ ರೂಡ್ ಅಂತ ನಾನು ಹೇಳಿದೆ. ಬಟ್ ಅದೇ ನಾನು ಯಾವ ಥರ ಯೂಸ್ ಮಾಡ್ಬೋದು, ದಟ್ ಸೀನಿಯರ್ ಸಿಟಿಸನ್. ಓಲ್ಡ್ ಪರ್ಸನ್ಗೆ ಏನು ಯೂಸ್ ಮಾಡ್ಬೋದು ನಾನು, ಸೀನಿಯರ್ ಸಿಟಿಸನ್. ಆ ಸೀನಿಯರ್ ಸಿಟಿಸನ್ ತುಂಬ ರೂಡ್ ಆಗಿದ್ದಾರೆ. ಸೊ ಓಲ್ಡ್ ಪರ್ಸನ್ ಅಂದರೆ ತುಂಬ ಕೋಪ ಬರುತ್ತೆ. ಅದೇ ಜಾಗದಲ್ಲಿ ನಾನು ಸೀನಿಯರ್ ಸಿಟಿಸನ್ ಅಂತ ಯೂಸ್ ಮಾಡಿದರೆ ಅಷ್ಟೊಂದು ಕೋಪ ಬರಲ್ಲ. ಮೈಲ್ಡ್ ಆಗಿರೋಂಥ ವರ್ಡ್ ಅದು, ಲೆಸ್ ಹಾರ್ಶ್ಫುಲ್ ಆಗಿರೋಂಥ ವರ್ಡು. ಸೊ ಈ ಥರ ಕಡಿಮೆ ಅನ್ಪ್ಲೆಸೆಂಟ್ ವರ್ಡ್ ಯೂಸ್ ಮಾಡೋದು ಯೂಫೆಮಿಸಮು. ಆಕ್ಸಿಮೋರಾನಲ್ಲಿ ಏನಾಗುತ್ತೆ ಅಂದರೆ, ಓಕೆ, ಯೂಸಿಂಗ್ 2 words ವಿಚ್ ಆರ್ ಆಪೋಸಿಟ್ ಟು ಈಚ್ ಅದರ್ ಅಟ್ ದಿ ಸೇಮ್ ಟೈಮ್. ಓಕೆ, ಒಂದು ಸೆಂಟೆನ್ಸಲ್ಲಿ 2 ವರ್ಡ್ ಯೂಸ್ ಮಾಡೋದು, ಆ ವರ್ಡು ಎರಡೂ ಒಂದಕ್ಕೊಂದು ಆಪೋಸಿಟ್ ಇರ್ತವೆ ಅಂತ ಇವ್ರು ಹೇಳ್ತಾ ಇರೋ ಮೀನಿಂಗು. ಫಾರ್ ಎಕ್ಸಾಂಪಲ್, ಇದು ಬ್ಲ್ಯಾಕ್ ಇದೆ ಅಂದರೆ ಇದು ವೈಟ್ ಅನ್ನೋದು, ಈ ಥರ. ಸೊ ಎಕ್ಸಾಂಪಲ್ ನೋಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ. ಶಿ ಈಸ್ ಪ್ರಿಟಿ ಅಗ್ಲಿ. ಸೊ ನಿಮಗೆಲ್ಲ ಗೊತ್ತು ನೋಡಿ, ಈ ವರ್ಡಲ್ಲಿ ಪ್ರಿಟಿ ಒಂದು ವರ್ಡ್ ಯೂಸ್ ಆಗಿದೆ, ಅಗ್ಲಿ ಒಂದು ಯೂಸ್ ಆಗಿದೆ. ಪ್ರಿಟಿ ಅಂದರೆ ಬ್ಯೂಟಿಫುಲ್ಲು, ಅಗ್ಲಿ ಅಂದರೆ
ನಾಟ್ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್, ನಾಟ್ ಬ್ಯೂಟಿಫುಲ್ ಎರಡು ಆಪೋಸಿಟು. ಅವು ಎರಡು ಆಪೋಸಿಟು ಒಂದೇ ಸೆಂಟೆನ್ಸಲ್ಲಿ ಒಂದೇ ಟೈಮಲ್ಲಿ ಯೂಸ್ ಮಾಡಿರೋದ್ರಿಂದ ನಾವು ಇದಕ್ಕೆ ಏನಂತ ಕರಿತೀವಿ, ಆಕ್ಸಿಮೋರಾನು. ಓಕೆ. ಆಮೇಲೆ ಆ್ಯಕ್ಚುಲಿ ಇದ್ರ ಮೀನಿಂಗ್ ಏನು, ಪ್ರಿಟಿ ಆಗಲಿ ಅಂದರೆ, ಪ್ರಿಟಿ ಅಂದರೆ ಸ್ವಲ್ಪ ಅನ್ನಂಗೆ, ಸ್ಲೈಟು, ಸ್ವಲ್ಪ ಅಗ್ಲಿ ಇದ್ದಾರೆ ಅನ್ನಂಗೆ. ಬಟ್ ಇಲ್ಲಿ ಆ್ಯಕ್ಚುಲಿ ಮೀನಿಂಗ್ ಕೊಡ್ತಾ ಇರೋದು ಪ್ರಿಟಿ ಮತ್ತು ಅಗ್ಲಿ ಎರಡು ಎಕ್ಸಾಕ್ಟ್ಲಿ ಅಪೋಸಿಟ್ ವರ್ಡ್ಸು. ಆಮೇಲೆ ಹಿ ವಾಸ್ ಫೌಂಡ್ ಮಿಸ್ಸಿಂಗ್. ಮಿಸ್ಸಿಂಗ್ ಅಂದರೆ ಕಳೆದೋಗಿರೋದು, ಫೌಂಡ್ ಅಂದರೆ ಮತ್ತೆ ಸಿಕ್ಕಿರೋದು. ಬಟ್ ಇವೆರಡೂ ವರ್ಡು ಎಕ್ಸಾಕ್ಟ್ಲಿ ಅಪೋಸಿಟ್ ಒಂದಕ್ಕೊಂದು. ಫೌಂಡು ಮಿಸ್ಸಿಂಗು, ಫೌಂಡ್ ಆ್ಯಂಡ್ ಮಿಸ್ಸಿಂಗ್ ಆರ್ ಅಪೋಸಿಟ್ ಟು ಈಚ್ ಅದರ್. ಆ್ಯಂಡ್ ಅವೆರಡು ಒಂದೇ ಸೆಂಟೆನ್ಸಲ್ಲಿ ಯೂಸ್ ಮಾಡಿರೋದ್ರಿಂದ ಇದು ಆಕ್ಸಿಮೋರಾನು. ಹಿ ಮೇಡ್ ಎ ನ್ಯಾಚುರಲ್ ಆ್ಯಕ್ಟಿಂಗ್. ನ್ಯಾಚುರಲ್ ಮತ್ತು ಆ್ಯಕ್ಟಿಂಗ್, ನ್ಯಾಚುರಲ್ ಅಂತ ಹೇಳ್ತಾ ಇದ್ದೀವಿ ಮತ್ತು ಆ್ಯಕ್ಟು ಅಂತ ಹೇಳ್ತಾ ಇದ್ದೀವಿ. ಸೊ ಇವೆರಡು ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಈಚ್ ಅದರ್. ನ್ಯಾಚುರಲ್ ಆ್ಯಂಡ್ ಆ್ಯಕ್ಟಿಂಗ್ ಆರ್ ಅಪೋಸಿಟ್ ಟು ಈಚ್ ಅದರ್. ಸೊ ಇವೆರಡು ಒಂದೇ ಸೆಂಟೆನ್ಸಲ್ಲಿ ಯೂಸ್ ಮಾಡಿರೋದ್ರಿಂದ ಆಕ್ಸಿಮೋರಾನು. ಈ ಥರ ವರ್ಡ್ಸು, ಈ ಥರ ಡಬಲ್ ವರ್ಡ್ಸು ಒಂದೇ ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗ ಅದಕ್ಕೆ ಆಕ್ಸಿಮೋರಾನ್ ಅಂತ ಕರಿತೀವಿ. ಹೈಪರ್ಬೋಲ್. ಸೊ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಹೈಪರ್ ಅಂದರೆ ಏನು, ಓವರ್ ಮಾಡೋದು. ಹೈಪೋ ಅಂದರೆ ಲೋ, ಕಡಿಮೆ. ಹೈಪರ್ ಅಂದರೆ ಜಾಸ್ತಿ, ಓವರ್ ಮಾಡೋದು. ಸೊ ಆ್ಯಸ್ ಇಟ್ ಈಸ್ ಎಕ್ಸ್ಟ್ರೀಮ್ ಎಕ್ಸಾಜರೇಷನ್ ಆಫ್ ಐಡಿಯಾಸ್. ಓಕೆ. ಹೈಪರ್ ಇಟ್ ಸೆಲ್ಫ್ ಮೀನ್ಸ್ ಓವರ್. ಓಕೆ. ಎಕ್ಸಾಜರೇಷನ್ ಅಂದರೆ ಏನಿಲ್ಲ, ಒಂದು ಕಡ್ಡಿಗೆ ಗುಡ್ಡ ಮಾಡೋ ಹೇಳೋದು ಅಂತಾರಲ್ಲ ಆ ಥರ. ಸ್ವಲ್ಪ ಇದ್ದರೆ ಅದಕ್ಕೆ ಓವರ್ ಆಗಿ ಎಕ್ಸ್ಪ್ಲೇನ್ ಮಾಡೋದು, ಓವರ್ ಆಗಿ ಹೇಳೋದು. ಓಕೆ. ಯಾವ ಥರ ಅಂದರೆ, ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಫಾರ್ ಏಜಸ್. ನಾನು ನಮ್ಮ ಫ್ರೆಂಡನ್ನು ಬಹಳ ದಿವಸದಿಂದ ಮೀಟ್ ಆಗಿಲ್ಲ ಅಂತ ಹೇಳೋದಕ್ಕೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಫಾರ್ ಲಾಂಗ್ ಟೈಮ್ ಅನ್ನೋ ಬದಲು ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಫಾರ್ ಏಜಸ್. ಫಾರ್ ಏಜಸ್ ಅಂದ್ರೇನು, ಫಾರ್ ಲಾಂಗ್ ಟೈಮ್. ಏಜಸ್ ಅಂದರೆ ಆ್ಯಕ್ಚುಲಿ ಅದರ ಮೀನಿಂಗ್ ಏನಾಗುತ್ತೆ, ವರ್ಷಗಳಿಂದ. ಬಟ್ ನಾನು ಅವನಿಗೆ ಬಹಳ ದಿನಗಳಿಂದ ಮೀಟ್ ಆಗಿಲ್ಲ ಅಂತ ಹೇಳೋದಕ್ಕೆ ಲಾಂಗ್ ಟೈಮ್ ಅನ್ನೋ ಬದಲು ಏನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಫಾರ್ ಏಜಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ವರ್ಡ್ಸ್ ಯೂಸ್ ಮಾಡೋದು. ಆಮೇಲೆ ಹಿ ರ್ಯಾನ್ ವೆರಿ ಫಾಸ್ಟ್. ವೆರಿ ಫಾಸ್ಟ್ ಅನ್ನೋದಕ್ಕೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಹಿ ರ್ಯಾನ್ ಫಾಸ್ಟರ್ ದೆನ್ ದಿ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ಗಿಂತ ಜಾಸ್ತಿ ಸ್ಪೀಡಾಗಿ ಹೋಗೋದಕ್ಕೆ ಯಾವುದೇ ವಸ್ತುವಿಗೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ. ಬಟ್ ಆದರೂ ನಾನೇನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ವರ್ಡು, ವೆರಿ ಫಾಸ್ಟ್ ಅನ್ನೋ ಜಾಗದಲ್ಲಿ ಸ್ಪೀಡ್ ದೆನ್ ಲೈಟ್ ಆಫ್ ಫಾಸ್ಟರ್ ದೆನ್ ಸ್ಪೀಡ್ ಆಫ್ ಲೈಟ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಸೆಂಟೆನ್ಸನ್ನು ಓವರ್ ಆಗಿ ಎಕ್ಸ್ಪ್ಲೇನ್ ಮಾಡೋದು, ಡಿಸ್ಕ್ರೈಬ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಹೈಪರ್ಬೋಲು. ನೆಕ್ಸ್ಟ್ ಆಲಿಟರೇಷನ್. ಆಲಿಟರೇಷನಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಶಬ್ದ ಪುನಃ ಪುನಃ ರಿಪೀಟ್ ಆಗುತ್ತೆ. ವರ್ಡ್ ಅಲ್ಲ, ಆ ವರ್ಡ್ನ ಸೌಂಡ್ ರಿಪೀಟ್ ಆಗುತ್ತೆ, ಶಬ್ದ ಅಲ್ಲ. ಇಲ್ಲಿ ನೋಡಿ, ಹಿ ವಾಸ್ ಸೆಲ್ಲಿಂಗ್ ದ ಶೆಲ್ಸ್ ಬೈ ಸೀ ಶೋರ್. ಅಂದರೆ ನದಿ ತೀರದಲ್ಲಿ ಕೂತ್ಕೊಂಡು ಅವನು ಚಿಪ್ಪುಗಳನ್ನು ಮಾರ್ತಾ ಇದ್ದ. ಸೆಲ್ಲಿಂಗ್, ಸೆಲ್, ಸಿ, ಶೋರ್. ಎಸ್ ಅನ್ನೋ ವರ್ಡು ಫ್ರೀಕ್ವೆಂಟ್ಲಿ ರಿಪಿಟೇಷನ್ ಆಗಿರೋದ್ರಿಂದ ನಾವು ಇದಕ್ಕೆ ಆಲಿಟರೇಷನ್ ಅಂತ ಕರಿತೀವಿ. ಅದೇ ಥರ ಫೀಲಿಂಗ್ ಲೇಜಿ, ಹಿ ಲೇಡ್ ಲೋ ಇನ್ ದಿ ಲಾಂಜಲ್ಲಿ ಕೂತ್ಕೊಂಡು ಆರಾಮಾಗಿ ಅವನೇನು ಮಾಡ್ದ, ರೆಸ್ಟ್ ತೊಗೊಂಡ ಅಲ್ಲಿ. ಫೀಲಿಂಗ್ ಲೇಜಿ, ಲೇಡ್ ಲೋ ಇನ್ ದಿ ಲಾಂಜ್. ಆಮೇಲೆ ಜೆಂಟಲ್ಮೆನ್ ಜಂಪ್ಡ್ ಇನ್ ದಿ ಜುಬಿಲಿಯೇಷನ್. ಇಲ್ಲಿ ಅನ್ನೋ ವರ್ಡು ಪದೇ ಪದೇ ರಿಪೀಟ್ ಆಗಿದೆ. ಜೆಂಟಲ್ಮೆನ್ ಜಂಪ್ಡ್ ಇನ್ ದಿ ಜುಬಿಲಿಯೇಷನ್ ಅಂದರೆ ಅವರು ಖುಷಿಯಲ್ಲಿ ಕುಣಿತಾ ಇದ್ರು ಅನ್ನಂಗೆ. ಜುಬಿಲಿಯೇಷನ್ ಅಂದರೆ ಹ್ಯಾಪಿ, ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಜುಬಿಲಿಯೇಷನ್ ಅಂದರೆ. ಸೊ ಅವರು ಖುಷಿಯಲ್ಲಿ ತೇಲಾಡ್ತಾ ಇದ್ರು ಅನ್ನಂಗೆ. ಈ ಥರ ಒಂದು ಸೌಂಡ್ ಪದೇ ಪದೇ ರಿಪೀಟ್ ಆದರೆ ಅದಕ್ಕೆ ಆಲಿಟರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಾಡಾಕ್ಸು. 2 ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಅಪೋಸಿಟ್ ಟು ಈಚ್ ಅದರ್. ಓಕೆ. ಡೆತ್ ಈಸ್ ದ ಎಂಡ್ ಅಟ್ ಬಿಗಿನಿಂಗ್ ಅಂದರೆ ಒಂದು ಸೆಂಟೆನ್ಸಲ್ಲಿ 2 ಸ್ಟೇಟ್ಮೆಂಟ್ ಇರುತ್ತೆ. ಆ 2 ಸ್ಟೇಟ್ಮೆಂಟು ಒಂದಕ್ಕೊಂದು ಅಪೋಸಿಟ್ ಇರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನಂದರೆ, ಡೆತ್ ಈಸ್ ದಿ ಎಂಡ್, ಡೆತ್ ಈಸ್ ದಿ ಎಂಡ್, ಇದು ಎಲ್ರಿಗೂ ಗೊತ್ತು. ಎಟ್ ಬಿಗಿನಿಂಗ್, ಡೆತ್ ಎಂಡು ಇದೆ, ಬಿಗಿನಿಂಗು ಇದೆ ಅಂತ ಹೇಳ್ಬಿಟ್ಟು 2 ಅಪೋಸಿಟ್ ಸೆಂಟೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಇವರು. ಅದಕ್ಕೋಸ್ಕರ ಇದು ಪ್ಯಾರಾಡಾಕ್ಸು. ಆಮೇಲೆ ವಾಟರ್ ಎವ್ರಿವೇರ್ ಎಟ್ ನಾಟ್ ಎ ಸಿಂಗಲ್ ಡ್ರಾಪ್ ಟು ಡ್ರಿಂಕ್. ಎಲ್ಲ ಕಡೆ ನೀರಿದೆ ಆದರೂ ಕುಡಿಯಲು ಒಂದು ಹನಿ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನೀರಿದೆ ಆದರೂ ನೀರಿಲ್ಲ, ಕುಡಿಯೋಕ್ಕಿಲ್ಲ ಅಂದರೆ ಅದು ಎಕ್ಸಾಕ್ಟ್ಲಿ ಅಪೋಸಿಟ್ ವರ್ಡ್ಸು, ಅಪೋಸಿಟ್ ಸೆಂಟೆನ್ಸು. ಸೊ ಈ ಥರ 2 ಸೆಂಟೆನ್ಸು ಅಪೋಸಿಟ್ ಆಗಿದ್ದು ಒಂದೇ ಟೈಮಲ್ಲಿ ಯೂಸ್ ಮಾಡಿದರೆ ಅದಕ್ಕೆ ಪ್ಯಾರಾಡಾಕ್ಸ್ ಅಂತ ಕರಿತೀವಿ ನಾವು. ನೋಟಿಸ್ ಏನಪ್ಪ ಅಂದರೆ, ಆಕ್ಸಿಮೋರಾನು ಅಪೋಸಿಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಕ್ಸಿಮೋರಾನಲ್ಲಿ ವರ್ಡ್ಸ್ ಅಪೋಸಿಟ್ ಇರುತ್ತೆ, ಬಟ್ ಪ್ಯಾರಾಡಾಕ್ಸಲ್ಲಿ ಕಂಪ್ಲೀಟ್ ಸ್ಟೇಟ್ಮೆಂಟೇ ಅಪೋಸಿಟ್ ಇರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳಬೇಕಾದ್ರೆ ಪ್ಯಾರಾಡಾಕ್ಸು ಮತ್ತು ಆಕ್ಸಿಮೋರಾನು ಇವೆರಡರ ಮಧ್ಯೆ ಕ್ವಶನ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ಬೋದು. ಅಲ್ಲಿ ನೀವು ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ವರ್ಡ್ಸ್ ಅಪೋಸಿಟ್ ಇದ್ದರೆ ನೀವು ಆಕ್ಸಿಮೋರಾನ್ ಹಾಕಿ, ಆಮೇಲೆ ಸೆಂಟೆನ್ಸ್ ಅಪೋಸಿಟ್ ಇದ್ದರೆ ಪ್ಯಾರಾಡಾಕ್ಸ್ ಅಂತ ಹಾಕಿ. ಪನ್. ವರ್ಡ್ಸ್ ಹ್ಯಾವಿಂಗ್ ಮೆನಿ ಮೀನಿಂಗ್ ಟು ಇಟ್, ಸಚ್ ವರ್ಡ್ಸ್ ಆರ್ ಯೂಸ್ಡ್ ಹಿಯರ್. ಓಕೆ, ಇದು ಬಿಟ್ಬಿಡಿ, ಟೆನ್ಷನ್ ತೊಗೊಬಿಡಿ, ನಾನು ಹೇಳ್ತೀನಿ. ಓಕೆ. ಪನ್ ಅಂದರೆ
ಓಕೆ. ಇವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಆ ವರ್ಡ್ಗೆ ಬಹಳಷ್ಟು ಮೀನಿಂಗ್ ಇರುತ್ತೆ. ಒಂದೇ ಅಲ್ಲ 4-5 ಮೀನಿಂಗ್ ಇರುತ್ತೆ ಅಂತ ಇವ್ರು ಹೇಳ್ತಾ ಇರೋ ಮೀನಿಂಗು. ಇವ್ರು ಹೇಳ್ತಾ ಇರೋದು ಅರ್ಥ. ಫಿಶಸ್ ಆರ್ ಸ್ಮಾರ್ಟ್ ಬಿಕಾಸ್ ದೇ ಲಿವ್ ಇನ್ ಸ್ಕೂಲ್. ಫಿಶ್ ಯಾವತ್ತಾದರೂ ಸ್ಕೂಲಿಗೆ ಹೋಗೋದು ನೋಡಿದ್ದೀರಾ? ಇಲ್ಲ. ನಮಗೆ ಗೊತ್ತಿರೋ ಸ್ಕೂಲ್ ಅಂದರೆ ಬರೀ ಒಂದು ಶಾಲೆ ಒಂದೇ. ಬಟ್ ಈ ಸ್ಕೂಲ್ ಮೀನಿಂಗ್ ಏನಪ್ಪ ಅಂದರೆ ಗ್ರೂಪ್ ಆಫ್ ಫಿಶಸ್ ಸ್ವಿಮ್ಮಿಂಗ್ ಟುಗೆದರ್. ಸೊ ಈ ಥರ ಫಿಶಸ್ಸು ಒಂದಕ್ಕೊಂದು ಗ್ರೂಪಲ್ಲಿ ಸ್ವಿಮ್ ಮಾಡ್ತಾ ಇದ್ದರೆ ಅದಕ್ಕೆ ಸ್ಕೂಲ್ ಅಂತ ಕರೀತಾರೆ. ಸೊ ಹೀಗೆ ಸ್ಕೂಲ್ಗೆ ಇಲ್ಲಿ 2 ಮೀನಿಂಗ್ ಬಂತು. ಒಂದು ಶಾಲೆ, ಇನ್ನೊಂದು ಸ್ವಿಮ್ಮಿಂಗ್ ಫಿಶಸ್ ಸ್ವಿಮ್ಮಿಂಗ್ ಟುಗೆದರ್ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಸ್ಕೂಲ್ ಅಂತ ಕರಿತೀವಿ. ಸೊ ಇಲ್ಲಿ ಫಿಶಸ್ ಆರ್ ಸ್ಮಾರ್ಟ್ ಬಿಕಾಸ್ ದೇ ಲಿವ್ ಇನ್ ಸ್ಕೂಲ್. ಈ ಥರ ವರ್ಡ್ ಬಂದರೆ ಇದು ಪನ್. ಆಮೇಲೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್. ಹೋಮ್ವರ್ಕ್ ಅಂದರೆ ಸ್ಕೂಲಲ್ಲಿ ಅಸೈನ್ಮೆಂಟ್ ಕೊಡೋದು ಹೋಮ್ವರ್ಕು. ಆಮೇಲೆ ಹೋಮ್ವರ್ಕ್ ಅಂದರೆ ಇನ್ನೊಂದು ಮೀನಿಂಗ್ ಏನಾಗುತ್ತೆ? ಮನೆ ಕೆಲಸ. ಈ 2 ಮೀನಿಂಗ್ ಆಗಿರೋದ್ರಿಂದ ಇದಕ್ಕೆ ಒಂದಕ್ಕಿಂತ ಜಾಸ್ತಿ ಮೀನಿಂಗ್ ಇದೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್. ಸೊ ಈ ಥರ ಒಂದು ವರ್ಡು ಹಲವಾರು ಮೀನಿಂಗ್ಗಳನ್ನು ಕೊಡ್ತಾ ಇದ್ದು ಅದು ಒಂದು ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗ ನಮಗೆ ಗೊತ್ತಾಗಬೇಕು. ಅಂಥ ವರ್ಡ್ಗಳಿಗೆ ಯೂಸ್ ಮಾಡಿದರೆ ಅಂಥ ಸ್ಟೇಟ್ಮೆಂಟಿಗೆ ಏನಂತ ಕರಿತೀವಿ? ಪನ್ನು. ಸೊ ಇದಿಷ್ಟು ಯಾವುದ್ರ ಬಗ್ಗೆ ಅಂದರೆ ಫಿಗರ್ ಆಫ್ ಸ್ಪೀಚ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಆಲ್ಮೋಸ್ಟ್ 25-30 ಕ್ವಶನ್ಸನ್ನು ತೊಗೊಂಡು ಬರ್ತಾ ಇದ್ದೀನಿ. ಅಲ್ಲೂ ಕೂಡ ನೀವು ಆ ವಿಡಿಯೋ ನೋಡಿದರೆ ನೀವು ಬೇರೆ ಬುಕ್ ಓದೋಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಅವು ಎಂಥ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಸಲ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ.